ಆ ತಾಳಿ ಯಾಕೋ? ಮದುವೆ ನಡಿಬೇಕು ಅಂದ್ರೆ ತಾಳಿ ಇರ್ಬೇಕಲ್ಲ ಮಗ. ಮದುವೆನಾ? ಯಾರ್ಗೆ? ನನಗೆ ರಾಧಿಕಾಗೆ. ನಿನಗೂ ರಾಧಿಕಾಗೂ ಮದುವೆನಾ? ಬುದ್ಧಿ ಇದ್ದೇ ಮಾತಾಡ್ತಾ ಇದ್ಯಾ? ಇವತ್ತು ಅಲ್ಲಿ ನಡೆಯೋದು 16ನೇ ದಿನದ ವ್ರತ ಅಲ್ಲ ಮಗ, ನಂದು ರಾಧಿಕಾದು ಮದುವೆ. ಲೇ ಅಮರ್, ಪ್ಲೀಸ್ ಕಣೋ, ನನ್ನ ಮಾತು ಕೇಳೋ. ನೀನು ಆತರ ಪಡೋದ್ರಿಂದ ನಿನ್ನ ಜೀವನ, ರಾಧಿಕನ್ ಜೀವನದ ಜೊತೆಗೆ 2 ಕುಟುಂಬಗಳು ಕೂಡ ನಾಶ ಆಗ್ತಿವೆ ಕಣೋ. ಇನ್ನೊಂದ್ಸಲ ಯೋಚನೆ ಮಾಡಿ. ನನ್ನ ಪ್ರೀತಿಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರೋದು ನಿಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾರೇ ಅಡ್ಡ ಬಂದ್ರು ಈ ಮದುವೆ ನಿಲ್ಲಲ್ಲ. ರಾಧಿಕಾ ಕೊರಳಿಗೆ ತಾಳಿ ಕಟ್ಟೇ ಕಟ್ತೀನಿ. ಲೇ ಅಮರ್, ಲೇ ನೀನು ಆಗ್ಲೇ ಅವಳಿಗೆ ತುಂಬಾ ತೊಂದರೆ ಕೊಟ್ಟಿದ್ಯಾ. ಈಗ ನೀನು ಸೀದಾ ತಾಳಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ಯಾ. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಲೇ ಅಮರ್, ಹೇಯ್, ಪದ್ಧತಿ ಪ್ರಕಾರ ರಾಧಿಕಾ ಕುತ್ತಿಗೆ ತಾಳಿ ಕಟ್ಟಿ ರಾಮನ್ ತರ ಇರೋಣ ಅನ್ಕೊಂಡಿದ್ದೆ. ಆದ್ರೆ ಅವಳು ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೆ ನನ್ನ ರಾವಣಾಸುರನ್ ತರ ಮಾಡ್ಬಿಟ್ಲು. ಪರವಾಗಿಲ್ಲ, ರಾಧಿಕನ್ ಸ್ವಂತ ಮಾಡ್ಕೊಳಕ್ಕೆ ಏನಾದ್ರೂ ಆಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಏ ಅಮರ್, ನನ್ನ ಮಾತು ಕೇಳೋ. ಸ್ವಲ್ಪ ನಿನ್ ಕೋಪ ಕಮ್ಮಿ ಮಾಡ್ಕೊಳ್ಳೋ. ಲೇ, ಈ ವಿಷಯ ಏನಾದ್ರೂ ರಾಧಿಕಾಗ್ ಹೇಳಿದ್ರೆ ನನ್ ಮೇಲೆ ಆಣೆ. ಲೇ ಅಮರ್, ನನ್ನ ಮಾತು ಕೇಳೋ ಅಮರ್. ಈ ವಿಷಯ ರಾಧಿಕಾಗ್ ಹೇಳೋಣ ಅಂದ್ರೆ ನನ್ನ ಮೇಲೆ ಆಣೆ ಅನ್ಬಿಟ್ಟ. ಅದು ಅಲ್ಲದೆ ಫ್ರೆಂಡ್ಶಿಪ್ ಕಳ್ಕೋಬೇಕಾಗುತ್ತೆ ಅಂತ ನಂಗೆ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾನೆ. ಭಗವಂತ, ಅಮರ್ನ ಹೇಗಾದ್ರೂ ಮಾಡಿ ತಡಿಯಪ್ಪ. ಛೇ, ರಾಧಿಕಾನ ಮಟ್ಟ ಹಾಕೋ ಅವಕಾಶ ಹಾಗೆ ಬಂದು ಹೀಗೆ ಕೈ ತಪ್ಪ ಹೋಯ್ತು. ಅರ್ಶನ ನೆಲದ ಪಾಲಾಗಿದ್ದು ಅನಿಷ್ಟ ಅಂತ ಹೇಳಿ ರಾದ್ಧ ಅಂತ ಮಾಡಿ 16 ದಿನದ ಶಾಸ್ತ್ರನ ತಡಿಯೋಣ ಅಂದ್ಕೊಂಡಿದ್ದೆ. ನಿಮ್ಮತ್ತೆ ಏನೇ ಆ ರಾಧಿಕಾನ ಒಂಚೂರು ಬೈದೆ ಸುಮ್ಮನೆ ಬಿಟ್ಬಿಟ್ಲು. ಅತ್ತೆ, ಆ ರಾಧಿಕನ ವಿಷಯದಲ್ಲಿ ಯಾವಾಗ ಹೇಗ್ ರಿಯಾಕ್ಟ್ ಆಗ್ತಾರೆ ಅಂತ ನನಗೊಂಚೂರು ಗೊತ್ತಾಗ್ತಿಲ್ಲಮ್ಮ. ಆದ್ರೆ ಒಂದಂತೂ ಸತ್ಯ, ಕೊಟ್ಟಿರೋ ಮಾತು ಉಳಿಸ್ಕೊಳಕ್ಕೆ ನಮ್ಮನ್ನ ಈ ಮನೇಲಿ ಇರೋಕ್ ಬಿಟ್ಟಿದ್ದಾರೆ ಹೊರತು ಇನ್ನೂ ಹೊರಗಿನವ್ರ ಥರಾನೇ ನೋಡ್ತಾರೆ. ಅದೇನೇ ಆದ್ರೂ ಸರಿ, ಇವತ್ ಮಾತ್ರ 16 ದಿನದ ಶಾಸ್ತ್ರ ನಡೆಯೋಕಂತೂ ಬಿಡಬಾರ್ದು. ರಂಪ ರಗಳೆ ಮಾಡಿ ಶಾಸ್ತ್ರನ ನಾವು ಹಾಳು ಮಾಡಲೇಬೇಕು. ಇವಳೇ ನಮ್ಮ ಸಾಲುಗಾರರ ಹಿಂದೆ ಬೀಳೋ ಥರ ನಮ್ಮ ಹಿಂದೆನೇ ಬಿದ್ದಿದ್ದಾಳೆ. ನೀವಿಬ್ರು ನೆಂಟ್ರು ಅಂತ ಈ ಮನೇಲಿದ್ದೀರಾ, ಇಲ್ಲ ಏನಾದ್ರೂ ಕುತಂತ್ರ ಮಾಡ್ಬೇಕು ಅಂತಿದ್ದೀರಾ? ಏನ್ ಮಾತಾಡ್ತಿದ್ಯಾ ಪ್ರಿಯಾ? ಹೇಗ್ ಕಾಣಿಸ್ತಿದೀವ್ ನಾನು ನಿನ್ ಕಣ್ಗೆ? ಮಹಾನ್ ಕಳ್ಳರ ತರ ಕಾಣಿಸ್ತಿದ್ದೀರಾ. ನಾನು ನಿಮ್ಮಿಬ್ರನ್ನ ಚೆನ್ನಾಗಿ ಗಮನಿಸ್ತಿದ್ದೀನಿ. ಅಕ್ಕ ಭಾವ ಜೊತೆಲಿರೋದು ಸಹಿಸಕ್ಕೆ ಆಗ್ತಿಲ್ಲ ನಿಮ್ಗೆ? ಅತ್ತೆ ನಮ್ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರೆ ನಿಮಗ್ ತಡ್ಕೊಳಕ್ಕಾಗ್ತಿಲ್ಲ. ಅಕ್ಕ ಸಣ್ಣ ತಪ್ಪು ಮಾಡಿದ್ರು ಸಾಕು, ಅಶುಭ ಅಪಚಾರ ಅಂತ ನಮ್ಮಕ್ಕ ದೊಡ್ಡ ತಪ್ಪು ಮಾಡಿರೋ ಥರ ನೀವಿಬ್ರು ಬಿಲ್ಡಪ್ ಕೊಡ್ತೀರಾ. ಛ, ಅಪಚಾರ ನಡೀತಲ್ಲ ಅನ್ನೋ ಭಯದಲ್ಲಿ ರಾಧಿಕಾನು ನಮ್ಮ ಮಗಳ ಥರಾನೇ ಅಂತ ಸಲ್ಗೆಯಿಂದ ಹಾಗೆ ಮಾತಾಡದೆ ಹೊರತು ಇನ್ಯಾವ ಉದ್ದೇಶನೂ ಇಲ್ಲ. ಅದಲ್ದೆ ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಮೇಲಿರೋ ಕಾಳಜಿಯಿಂದ ಈ ಮನೇಲಿ ಇರಿಸ್ಕೊಂಡಿದ್ದಾರೆ. ಕೃತಜ್ಞತೆಯಿಂದ ಇರ್ತೀವಿ ಹೊರತು ಕೆಟ್ಟ ಯೋಚನೆಗಳನ್ನ ಬರೋಕೆ ಬಿಡಲ್ಲ. ಕೊಡದೇ ಇದ್ರೆ ಒಳ್ಳೇದು.
ನನ್ನ ಕಣ್ಣು ಯಾವಾಗಲೂ ನಿಮ್ಮಿಬ್ರ ಮೇಲೇನೆ ಇರುತ್ತೆ. ಏನಾದರೂ ಕಿತಾಪತಿ ಮಾಡ್ತಿದ್ದೀರಾ ಅನ್ಸ್ಬೇಕು. ಈ ಸಲ ಮಾತಾಡಿ ಸುಮ್ಮನಾಗಲ್ಲ. ಹುಷಾರು. ಅವಳು ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ರೆ ತೆಗೆದು ಒಂದು ಕಪಾಳ ಕೊಡೋದ್ ಬಿಟ್ಟು ಸುಮ್ಮನೆ ನಿಂತಿದ್ಯಲ್ಲ. ಅಬ್ಬಾ, ನನಗೆ ಯಾಕೆ ಹೊಡಿತಿದ್ಯಾ? ಹುಚ್ಚಿಡ್ದಿದ್ಯಾ ನಿನ್ಗೆ? ಅಬ್ಬಾ, ಅಬ್ಬಾ. ಏನೇ ನಾನ್ ಸೈಲೆಂಟ್ ಆಗಿದ್ದೀನಂತ ಎಗರಾಡ್ತಿದ್ಯಾ? ಒಂದ್ ಹೊತ್ಕೂನು ತಿನ್ನೋ ಗತಿ ಇಲ್ದಿದ್ ನಾವು ಸತ್ತು ಬದುಕಿ ಈ ಮನೇಲಿದ್ದೀವಿ. ಅಬ್ಬಾ, ನಮ್ ಸ್ಥಾನ ಈ ಮನೆ ಕೆಲಸದವ್ರಿಗೆ ಸಮ. 3 ಹೊತ್ತು ತಿನ್ನೋಕ್ ಸಿಕ್ಕಿದ್ಯಲ್ಲ ಅಂತ ಕೊಬ್ಬು ಹೆಚ್ಚಿ ಕಣ್ಣು ಕಪಾಳ ಕಾಣ್ದೇ ಇರೋ ಥರ ಆಡ್ತಿದ್ಯಾ? ನಿಮ್ಮ ಅಪ್ಪಂಗಂತೂ ದೇಶದಲ್ಲಿರೋ ಊರೂರ್ ತಿರ್ಗೋದ್ ಬಿಟ್ರೆ ನಮ್ಮ ಮೇಲ್ ಧ್ಯಾನಾನೇ ಇಲ್ಲ. ನೀನ್ ಆಸೆ ಪಡ್ತಿರೋದು ಕೈಲಾಶ್ ನಿನ್ ಗಂಡ ಆಗ್ಬೇಕಂತ. ನಾನ್ ಆಸೆ ಪಡ್ತಿರೋದು ಈ ಆಸ್ತಿ ಎಲ್ಲ ಅನುಭವಿಸ್ಬೇಕಂತ. ಅದಕ್ಕೋಸ್ಕರ ಬರ್ತಿರೋ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಂಡು ಮುಂದೆ ನುಗ್ಬೇಕೇ ಹೊರತು ಆವೇಶ ಪಡಬಾರ್ದು. ಇಲ್ಲಿವರೆಗೂ ನೀನ್ ಮಾಡಿರೋ ಪ್ರಯತ್ನನೇ ಸಾಕು. ಇನ್ ಮುಂದೆ ಏನೇ ಮಾಡೋದಿದ್ರೂ ನಾನೇ ಮಾಡ್ತೀನಿ. ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷನಮ್ಮ. ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಆಯ್ತು ಮೇಡಮ್. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ಶಕುಂತಲಾ ದೇವಿ ಅವರೇ. ನೀವ್ ಹೇಳಿದ್ದನ್ನೆಲ್ಲ ತರ್ಸಿದೀನಿ, ಅಲ್ಲಿ ಎಲ್ಲ ಇಡ್ಸಿದೀನಿ. ಒಂದ್ಸಲ ನೋಡ್ಬಿಟ್ಟು ಇನ್ನೇನಾದ್ರೂ ಬೇಕಾದ್ರೆ ಹೇಳ್ ಕಳ್ಸಿ, ತಕ್ಷಣ ತರಿಸ್ತೀನಿ. ಸರಿಮ್ಮ. ನಮಸ್ಕಾರ. ನಮಸ್ಕಾರ ಆಂಟಿ, ಕೂತ್ಕೊಳ್ಳಿ. ಪ್ರಿಯಾ, ಅತ್ತೆ, ನಿಮ್ಮ ಅಪ್ಪ ಅಮ್ಮ ಇನ್ನೂ ಬಂದೇ ಇಲ್ವಲ್ಲಮ್ಮ? ಒಂದ್ಸಲ ಫೋನ್ ಮಾಡಿ ಕೇಳ್ ನೋಡು. ಆಲ್ರೆಡಿ ಮಾಡಿದ್ದೆ ಅತ್ತೆ, ಬಂದ್ಬಿಡ್ತಾರೆ. ಸರಿ ಸರಿ, ಅದೆಲ್ಲ ತಗೊಂಡು ಹೋಗಿ ಅಲ್ಲಿಡು. ಹೋಗು. ರಾಧಿಕಾ, ಇನ್ನೂ ಕೈಲಾಶ್ ಕೆಳಗಡೆನೆ ಬರ್ಲಿಲ್ವಲ್ಲಮ್ಮ? ಮೇಲೇನ್ ಮಾಡ್ತಿದ್ದಾನೆ? ಅವರು ಮನೇಲಿಲ್ಲ ಅತ್ತೆ. ಮನೇಲಿಲ್ವಾ? ಎಲ್ಲಿಗೆ ಹೋಗಿದ್ದಾನಮ್ಮ? ಅರ್ಜೆಂಟಾಗಿ ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಬೇಗ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಮನೇಲಿ ವ್ರತ ಇಟ್ಕೊಂಡಿದೀವಿ, ಇವಾಗೆಂತ ಮೀಟಿಂಗ್ ಅಮ್ಮ? ಸರಿ ಸರಿ, ನೀನ್ ಹೋಗಿ ಮಿಕ್ಕಿದ ಕೆಲಸ ಎಲ್ಲ ನೋಡ್ಕೊ. ಈಗಾಗಲೇ ಲೇಟ್ ಆಗಿದೆ ಅಂದರೆ ಟೈರ್ ಬೇರೆ ಪಂಚರ್ ಆಯಿತು. ಇದೇ ಟೈಮಲ್ಲಿ ಸ್ಟೆಪ್ನಿ ಬೇರೆ ಇಲ್ಲ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ, ಆಮೇಲೆ ಡ್ರೈವರ್ನ ಕಳಿಸಿ ಕಾರ್ ತೊಗೊಂಡ್ರಾಯ್ತು.
ಛೇ, ಯಾರನ್ನಾದ್ರೂ ಲಿಫ್ಟ್ ಕೇಳೋಣ ಅಂದ್ರೆ ಒಂದು ವೆಹಿಕಲ್ಲು ಕಾಣಿಸ್ತಾ ಇಲ್ಲ. ಹಲೋ, ಪ್ಲೀಸ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ಜೆಂಟಲ್ಮ್ಯಾನ್, ನೀವಾ? ಏನಾಯ್ತು ಜೆಂಟಲ್ಮೆನ್? ಏನಾದರೂ ಪ್ರಾಬ್ಲಮಾ? ಅದು ಕಾರ್ ಪಂಚರ್ ಆಗೋಯ್ತು. ಸೊ ಇಫ್ ಯು ಡೋಂಟ್ ಮೈಂಡ್, ನೀವು ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀರಾ? ತುಂಬ ಅರ್ಜೆಂಟ್ ಇದೆ. ಇಟ್ಸ್ ಮೈ ಪ್ಲೆಷರ್. ಬನ್ನಿ, ಗಾಡಿ ಹತ್ತಿ. ಥ್ಯಾಂಕ್ ಯು. ಬರ್ತಾ ಇದ್ದೀನಿ ರಾಧಿಕಾ, ನಿನ್ನ ಹತ್ರನೇ ಬರ್ತಾ ಇದ್ದೀನಿ. ಇವತ್ತು ನನ್ನ ಕೈಯಾರೆ ನಿನ್ನ ಕೊರಳಿಗೆ ತಾಳಿ ಕಟ್ಟೋದಂತೂ ಗ್ಯಾರಂಟಿ. ಅಮ್ಮ ರಾಧಿಕಾ, ಅಮ್ಮ ರಾಧಿಕಾ. ಏನಾಯ್ತತ್ತೆ? ಏನಮ್ಮ, ಕೈಲಾಶ್ ಇನ್ನೂ ಬಂದಿಲ್ವಲ್ಲ? ಬರ್ತೀನಿ ಅಂತ ಹೇಳಿದ್ರು. ನಾನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಸರಿ ಸರಿ, ಹೋಗಿ ಫೋನ್ ಮಾಡಿ ನೋಡು. ಅಮ್ಮ ಪ್ರಿಯಾ, ಅತ್ತೆ, ಪೂಜೆಗೆ ಬೇಕಾಗಿರೋ ಏರ್ಪಾಟೆಲ್ಲ ಎಲ್ಲ ಮಾಡಿದ್ಯಾ? ಮಾಡಿದೀನಿ ಅತ್ತೆ. ಎಲ್ಲ ರೆಡಿ ಆಗಿದೆ ತಾನೇ? ಪೂಜೆಗೆ ಬೇಕಾಗಿರೋದೆಲ್ಲ ರೆಡಿ ಆಗಿದೆ. ನಿಮ್ಮ ಅಪ್ಪ ಅಮ್ಮ ಬರ್ತಾ ಇದಾರಲ್ವಾ? ಹಾ, ಬರ್ತಾ ಇದಾರೆ ಅತ್ತೆ. ಹಾಗಾದ್ರೆ ಸರಿ. ಥ್ಯಾಂಕ್ ಯು ಜೆಂಟಲ್ಮ್ಯಾನ್. ನಂಗೆ ಬೇಕಾದವ್ರಿಗೆ ಗಳಿಯ ನೀವು. ಒಳ್ಳೇದು ಕೆಟ್ಟದನ್ನ ನನ್ನ ಜೊತೆ ಹಂಚ್ಕೊಳ್ಬೇಕಿರೋನು. ನಮ್ಮ ಮಧ್ಯ ಫಾರ್ಮಾಲಿಟೀಸ್ ಯಾಕೆ ಜೆಂಟಲ್ಮ್ಯಾನ್? ಎಲ್ಲರ ಜೊತೆ ತುಂಬ ಬೇಗ ಬೆರೆತು ಬಿಡ್ತೀಯ ಜೆಂಟಲ್ಮ್ಯಾನ್. ನಾನು ಯಾರ ಜೊತೆ ಬೆರಿಬೇಕು ಅಂದ್ಕೊಳ್ತೀನೋ ಅವ್ರು ನನ್ನಿಂದ ದೂರ ಆಗ್ತಾ ಇರ್ತಾರೆ. ಏನೋ ನಿನ್ನ ಮಾತು ಅರ್ಥ ಆಗೋ ಥರನೇ ಇರ್ತವೆ, ಆದರೂ ಅರ್ಥನೇ ಆಗಲ್ಲ. ಅವಾಗವಾಗ ನನಗೆ ನಾನೇ ಅರ್ಥ ಆಗಲ್ಲ. ಮನೆಯೆಲ್ಲ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಮಾತುಕತೆ ಕೇಳಿಸ್ತಿದೆ. ಏನಾದರೂ ಫಂಕ್ಷನಾ? ಇವತ್ತು 16ನೇ ದಿನದ ಶಾಸ್ತ್ರ. ರಾಧಿಕಾಗೆ ಕರಿಮಣಿ ಹಾಕ್ತಿದ್ದಾರೆ. ಅದೆಲ್ಲ ಗೊತ್ತಿದ್ದೇ ಬಂದಿದ್ದೀನಿ ಕಣೋ. ನೀನು ನನ್ನ ಇನ್ವೈಟ್ ಮಾಡೋದನ್ನೇ ಕಾಯ್ತಾ ಇದ್ದೀನಿ. ಸರಿ ಜೆಂಟಲ್ಮ್ಯಾನ್, ನಾನು ಹೊರಡ್ತೀನಿ. ಯಾ ಓಕೆ. ಸಾರಿ, ಮನೇಲಿ ನೆಂಟರು ಸಂಬಂಧಿಕರು ಎಲ್ಲ ಕಾಯ್ತಿರ್ತಾರೆ. ನಾನು ನೋಡಿದ್ರೆ ನಿಮ್ಮನ್ನು ಹೊರಗಡೆ ನಿಲ್ಲಿಸ್ಕೊಂಡೇ ಮಾತಾಡಿಸ್ತಿದ್ದೀನಿ. ನೀವು ಹೊರಡಿ. ಇಷ್ಟೊಂದು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಮನೆ ತನಕ ಬಂದರೂ ಒಳಗಡೆನೇ ಕರಿತಿಲ್ವಲ್ಲ ಇವನು. ಜೆಂಟಲ್ಮ್ಯಾನ್, ಹಾಂ, ನಮ್ಮ ಮಾವಂಗೆ ಬೇಕಾದವರು ಅಂದರೆ ನನಗೂ ಬೇಕಾದವ್ರೆ. ಅದಲ್ಲದೆ ನಾವಿಬ್ರು ಒಳ್ಳೆ ಫ್ರೆಂಡ್ಸು. ನೀವು ಫಂಕ್ಷನ್ ಅಟೆಂಡ್ ಮಾಡಿದ್ರೆ ನಂಗೆ ಸಂತೋಷ ಆಗುತ್ತೆ. ಪ್ಲೀಸ್ ಬನ್ನಿ. ನಾನು ಇಲ್ದೇನೆ ನಿಮ್ಮಿಬ್ರು ಮದುವೆ ನಡೆದೋಯ್ತು. ಈ 16 ದಿನದ ಶಾಸ್ತ್ರಕ್ಕೆ ಬಂದು ನಾನು ಅನ್ಕೊಂಡಿದ್ದನ್ನು ಸಾಧಿಸ್ಬಿಡ್ತೀನಿ. ವಾಟ್? ನೀವು ಅನ್ಕೊಂಡಿದ್ದು ಸಾಧಿಸೋದು ಅಂದರೆ? ರಾಧಿಕಾ ಅವರು ಮತ್ತೆ ನೀವು ಸೇರ್ ಮಾಡೋ ಒಂದು ಫಂಕ್ಷನ್ಗಾದರೂ ನಾನು ಅಟೆಂಡ್ ಆದರೆ ನನಗೆ ಮನಃಶಾಂತಿ ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಹ್, ಹಾಗಾ? ವೆಲ್ಕಮ್, ಬನ್ನಿ.
ಅಮ್ಮ. ಏನಪ್ಪ ಕೈಲಾಶ್, ಇಷ್ಟು ಲೇಟ್ ಮಾಡ್ಬಿಟ್ಟೆ? ಸಾರಿ ಅಮ್ಮ, ಅರ್ಜೆಂಟಾಗಿ ಆಫೀಸಲ್ಲಿ. ಅಯ್ಯೋ, ಅಲ್ಲೇ ನಿಂತ್ಬಿಟ್ರಲ್ಲ, ಒಳಗೆ ಬನ್ನಿ. ನೀನಾ? ಅಮ್ಮ, ಜೆಂಟಲ್ಮ್ಯಾನ್ ನಿನಗೆ ಮುಂಚೆನೇ ಗೊತ್ತಾ? ಓ, ಇವರು ಕೈಲಾಶ್ ಅವ್ರ ಅಮ್ಮ ಅಂತಾಯ್ತು. ಒಂದು ಸಣ್ಣ ಮಗುನ ನಮ್ ಕಾರ್ ಕೆಳಗೆ ಸಿಕ್ಕಾಕೊಳ್ಳೋದ್ರಿಂದ ಕಾಪಾಡ್ಬಿಟ್ಟ ಅಂತ ಹೇಳಿದ್ನಲ್ಲ, ಈ ಹುಡುಗನೇ ಕಣೋ. ಓ, ಪ್ರತಿ ಪರಿಚಯಕ್ಕೂ ಏನಾದರೂ ಕಾರಣ ಇದ್ದೇ ಇರುತ್ತೆ ಅಂತಾರೆ. ಆ ಪರಿಚಯ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತಾರೆ. ಅಕಸ್ಮಾತಾಗಿ ಒಂದು ಮಗುವಿಂದ ಶುರುವಾದ ನಮ್ಮ ಪರಿಚಯ ಇವತ್ತು ಕೈಲಾಶ್ ತಾಯಿಯಾಗಿ, ರಾಧಿಕಾ ಅವರ ಅತ್ತೆಯಾಗಿ ಹೊಸ ಪರಿಚಯಕ್ಕೆ ನಾಂದಿ ಆಡ್ತಾ ಇದೆ ನೋಡಿ. ಅಲ್ಲಪ್ಪ, ನಿನಗೆ ನನ್ನ ಮಗ ಸೊಸೆ ಹೇಗ್ ಪರಿಚಯ? ಅಮ್ಮ, ನಮ್ಮ ಪರಿಚಯ ತುಂಬ ವಿಚಿತ್ರ ಬಿಡು. ಒಂದೇ ಗೊಂಬೆಗೋಸ್ಕರ ಇಬ್ರಿಗೂ ಪೈಪೋಟಿ ನಡೀತು. ಏನೋ ಮಿಸ್ ಹೊಡಿತಿದ್ಯಲ್ಲ. ಆದರೆ ಆ ಗೊಂಬೆನ ನಾನೇ ಸ್ವಂತ ಮಾಡಿಕೊಂಡೆ. ಅದೇ ನಮ್ಮ ಫಸ್ಟ್ ಪರಿಚಯ. ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಅಂದರೆ, ರಾಧಿಕಾ ತಂದೆ ಅವ್ರಿಗೆ ಅಮರ್ ತುಂಬ ಬೇಕಾದವನು. ಹೌದಮ್ಮ. ಹಲೋ ಪ್ರಿಯಾ ಅವರೇ. ಹಾಯ್. ರಾಧಿಕಾ ಅವರೇ, ಹೇಗಿದ್ದೀರಾ? ಈ 16 ದಿನದ ಶಾಸ್ತ್ರದ ಸಂದರ್ಭದಲ್ಲಿ ಕರಿಮಣಿ ಹಾಕ್ಸ್ಕೊತಿರೋ ನಿಮಗೆ ನನ್ನ ಶುಭಾಶಯಗಳು ರಾಧಿಕಾ ಅವರೇ. ಥ್ಯಾಂಕ್ ಯು. ಅತ್ತೆ, ಪೂಜೆ ಏರ್ಪಾಟೆಲ್ಲ ನೋಡ್ತೀನಿ, ನೀವು ಮಾತಾಡ್ತಾ ಇರಿ. ಸರಿನಮ್ಮ.